ಸರ್ ಇವತ್ತಿನ ಸೆಲ್ಫಿ ಸಭೆಗೆ ಹಾಜರಾಗ್ತಿದ್ದೀರಿ. ಸೊ ಒನ್ ನೈಟ್ ಅಜೆಂಡಾ ಅನ್ನುವಂಥದ್ದು ಇದೆ. ನೀವು ಬಂದ್ಬಿಟ್ಟು ಹೇಳಿ ಸರ್ ಇವತ್ತಿನ ಸಭೆ ಬಗ್ಗೆ. ಅದೇ ಡಿ ಕೆ ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಅವರು ಆಯ್ಕೆ ಆಗ್ತಾರೆ, ಮುಂದೆ ನಾಳೆ ನಾಳಿದ್ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಸರ್, ಮುಖ್ಯವಾಗಿ ನಿಮ್ ಜಿಲ್ಲೆನೆ, ನಿಮ್ ಜಿಲ್ಲೆಗೆ ಮತ್ತೊಂದು ಮುಖ್ಯಮಂತ್ರಿ ಸ್ಥಾನ ಸಿಗ್ತಾ ಇದೆ. ಹೌದು, ಎಷ್ಟು ಖುಷಿ ಆಗ್ತಿದೆ ಸರ್? ರಾಮನಗರ ಜಿಲ್ಲೆ ರಾಜಕೀಯದ ಆರ್ಟ್ಲ್ಯಾಂಡ್ ಅದು. ಅಲ್ಲಿ ಈಗಾಗಲೇ 3-4 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಬಹಳ ವರ್ಷಗಳ ನಂತರ ಮತ್ತೆ ಅವಕಾಶ ಸಿಕ್ಕಿದೆ. ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ಪೂರಕವಾಗಿ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ನಮ್ಗೆಲ್ಲ ಖುಷಿ ಆಗ್ತಾ ಇದೆ. ಸಚಿವರಾಗಿ ನೀವು ಅನುಭವ ಇಲ್ಲ, ನನಗೆ ನಾನು ಸಚಿವನಾಗುವುದಿಲ್ಲ ನಾನು ಅಂತ ಹೇಳಿ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ನಾನು ಸಚಿವ ಆಕಾಂಕ್ಷೆ ಅಲ್ಲ. ಸರ್, ಇವತ್ತಿನ ಸೆಲ್ಫಿ ಸಭೆಗೆ ಹಾಜರಾಗ್ತಿದ್ದೀರಿ. ಸೊ ಒನ್ ನೈಟ್ ಅಜೆಂಡಾ ಅನ್ನುವಂಥದ್ದು ಇದೆ. ನೀವು ಬಂದ್ಬಿಟ್ಟು ಹೇಳಿ ಸರ್ ಇವತ್ತಿನ ಸಭೆ ಬಗ್ಗೆ. ಅದೇ ಡಿ ಕೆ ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಅವರು ಆಯ್ಕೆ ಆಗ್ತಾರೆ, ಮುಂದೆ ನಾಳೆ ನಾಳಿದ್ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಸರ್, ಮುಖ್ಯವಾಗಿ ನಿಮ್ ಜಿಲ್ಲೆನೆ, ನಿಮ್ ಜಿಲ್ಲೆಗೆ ಮತ್ತೊಂದು ಮುಖ್ಯಮಂತ್ರಿ ಸ್ಥಾನ ಸಿಗ್ತಾ ಇದೆ. ಹೌದು, ಎಷ್ಟು ಖುಷಿ ಆಗ್ತಿದೆ ಸರ್? ರಾಮನಗರ ಜಿಲ್ಲೆ ರಾಜಕೀಯದ ಆರ್ಟ್ಲ್ಯಾಂಡ್ ಅದು. ಅಲ್ಲಿ ಈಗಾಗಲೇ 3-4 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಬಹಳ ವರ್ಷಗಳ ನಂತರ ಮತ್ತೆ ಅವಕಾಶ ಸಿಕ್ಕಿದೆ. ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ಪೂರಕವಾಗಿ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ನಮ್ಗೆಲ್ಲ ಖುಷಿ ಆಗ್ತಾ ಇದೆ. ಸಚಿವರಾಗಿ ನೀವು ಅನುಭವ ಇಲ್ಲ, ನನಗೆ ನಾನು ಸಚಿವನಾಗುವುದಿಲ್ಲ ನಾನು ಅಂತ ಹೇಳಿ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ನಾನು ಸಚಿವ ಆಕಾಂಕ್ಷೆ ಅಲ್ಲ. ಸರ್, ಇವತ್ತಿನ ಸೆಲ್ಫಿ ಸಭೆಗೆ ಹಾಜರಾಗ್ತಿದ್ದೀರಿ. ಸೊ ಒನ್ ನೈಟ್ ಅಜೆಂಡಾ ಅನ್ನುವಂಥದ್ದು ಇದೆ. ನೀವು ಬಂದ್ಬಿಟ್ಟು ಹೇಳಿ ಸರ್ ಇವತ್ತಿನ ಸಭೆ ಬಗ್ಗೆ. ಅದೇ ಡಿ ಕೆ ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಅವರು ಆಯ್ಕೆ ಆಗ್ತಾರೆ, ಮುಂದೆ ನಾಳೆ ನಾಳಿದ್ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಸರ್, ಮುಖ್ಯವಾಗಿ ನಿಮ್ ಜಿಲ್ಲೆನೆ, ನಿಮ್ ಜಿಲ್ಲೆಗೆ ಮತ್ತೊಂದು ಮುಖ್ಯಮಂತ್ರಿ ಸ್ಥಾನ ಸಿಗ್ತಾ ಇದೆ. ಹೌದು, ಎಷ್ಟು ಖುಷಿ ಆಗ್ತಿದೆ ಸರ್? ರಾಮನಗರ ಜಿಲ್ಲೆ ರಾಜಕೀಯದ ಆರ್ಟ್ಲ್ಯಾಂಡ್ ಅದು. ಅಲ್ಲಿ ಈಗಾಗಲೇ 3-4 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಬಹಳ ವರ್ಷಗಳ ನಂತರ ಮತ್ತೆ ಅವಕಾಶ ಸಿಕ್ಕಿದೆ. ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ಪೂರಕವಾಗಿ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ನಮ್ಗೆಲ್ಲ ಖುಷಿ ಆಗ್ತಾ ಇದೆ. ಸಚಿವರಾಗಿ ನೀವು ಅನುಭವ ಇಲ್ಲ, ನನಗೆ ನಾನು ಸಚಿವನಾಗುವುದಿಲ್ಲ ನಾನು ಅಂತ ಹೇಳಿ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ನಾನು ಸಚಿವ ಆಕಾಂಕ್ಷೆ ಅಲ್ಲ.